ಇನ್ನು ನನ್ನ ದ್ವಾರಕ ಯಾತ್ರವು ಸಫಲವಾಯಿತು. ಯಾದವರ ಅಕ್ಷವಿಣಿ ಸೈನ್ಯ ನನ್ನ ವಶ. ಇಲ್ಲವೋ ದ್ವಿತೀಯ ಪಾಂಡವ ಹೋಗರೆದು ಬರೆದ ಭೀಕರ ರಣಂಗದಲ್ಲಿ ಈ ನನ್ನ ಉಕ್ಕಿನ ಗದೆಯಿಂದ ನಿನ್ನ ರೊಣ್ಣ ಮುಂಡಗಳ ಚೆಂಡಾಡಲು ಇಕ್ಕಿ ಇಕ್ಕಿ ಕುಣಿಯುತ್ತಿವೆ ಈ ನನ್ನ ಬಾಹುಗಳು. ಭರತ ಕಂಡ ಸಾಮ್ರಾಜ್ಯ ನನ್ನ ವಶದಲ್ಲಿರಬೇಕು. ಹಸ್ತಿನಾವತಿ ರತ್ನ ಸಿಂಹಾಸನ ಸದಾ ನನ್ನ ವಶದಲ್ಲಿರಬೇಕು. ರತ್ನ ಖಚಿತವಾದ ಮಣಿಮಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದು ಕಂಡಿ ಬರುವ ಆ 7 ಪಾಂಡವರನ್ನ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಕಾಕ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಕಾಕ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧ ಓದಿ ಸಮರ ವೀರರು. ಕಾಕ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧ ಓದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮೋಹಾಂಧಕಾರದೊಳು ಘನಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂಧಕಾರದೊಳು ಘನಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂಧಕಾರದೊಳು ಸಜ್ಜನರೆಲ್ಲಾರು ದೌರ್ಜನ ತೆರದಿಂದ, ಸಜ್ಜನರೆಲ್ಲಾರು ದೌರ್ಜನ ತೆರದಿಂದ, ಸಜ್ಜನರೆಲ್ಲಾರು ದೌರ್ಜನ ತೆರದಿಂದ ಮಾಯಾ ಪಾಶಕ್ಕೆ ಮರುಳಾಗಿಹರು. ಮೋಹಾಂಧಕಾರದೊಳು ಘನಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂಧಕಾರದೊಳು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನ, ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನ, ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನ
ಧರ್ಮವನುಳಿಸುವೆ. ನಿರ್ಮೂಲ ಮಾಡುವೆ ಧರ್ಮವನುಳಿಸುವೆ. ಮೋಹಾಂಧ ಗಾರದೊಳು ಘನಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂಧ ಗಾರದೊಳು ಮೋಹಾಂಧ ಗಾರದೊಳು ಮೋಹಾಂಧ ಗಾರದೊಳು. ಈ ಪ್ರಪಂಚದ ವ್ಯವಹಾರಗಳನ್ನೆಲ್ಲ ಗಮನಿಸುತ್ತಿದ್ದರೆ ದಿನ ದಿನವೂ ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ ವರ್ಗಗಳ ವ್ಯವಹಾರವಂತೂ ವರ್ಣಿಸಲು ಅಸದಳ. ಯುದ್ಧವು ಅಧರ್ಮವೆಂದು ಆ ದುರ್ಯೋಧನನಿಗೆ ಬುದ್ಧಿ ಹೇಳಲು ನನ್ನ ಮೇಲೆ ಕುಪಿತನಾಗಿ ಅಣ್ಣ ಬಲಭದ್ರನ ಬಳಿಗೆ ಹೋಗಿ ಯುದ್ಧದಲ್ಲಿ ಸಹಾಯ ಮಾಡುವಂತೆ ವಾಗ್ದಾನ ಪಡೆದು ಹೊರಟಿರುವನು. ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆಯೂ ನಾನು ನಿರಾಯುಧನಾಗಿ ಪಾಂಡವರ ಕಡೆಯೂ ಉಭಯ ಸೈನ್ಯಗಳು ಕಾದಾಡುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಏನಾದರೂ ಒಂದು ಉಪಾಯವನ್ನು ಮಾಡಿ ಅಗ್ರಜನನ್ನು ಸ್ಥಳ ಬಿಡುವಂತೆ ಮಾಡಬೇಕು. ಇದೇ ಸರಿಯಾದ ಉಪಾಯ. ಅಗ್ರಜನ ವಿಶ್ರಾಂತಿಗೆಂದು ಉದ್ಯಾನವನಕ್ಕೆ ಬರುವಾಗ ಒಂದು ಮಾಯಾ ಗೋವನ್ನು ನಿರ್ಮಿಸಿ ಅಗ್ರಜನನ್ನು ಹಿಂಬಾಲಿಸುವಂತೆ ಮಾಡುವೆನು. ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಅದು ಮರಣ ಹೊಂದುವಂತೆ ಮಾಡುವೆನು. ಆಗ ಗೋಹತ್ಯೆ ಪಾಪಕ್ಕೆ ಗುರಿಪಡಿಸಿ ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ ನನ್ನಲ್ಲಿ ಮೊರೆ ಇಡುವನು. ಆಗ ಅಗ್ರಜನನ್ನು ಭೂಪ್ರದರ್ಶನಿಗೆ ಕಳಿಸುವೆನು. ಅದು ಅಗ್ರಜನು ಇತ್ತಲೇ ಬರುವಂತೆ ಕಾಣುತ್ತಿರುವುದು. ಯೋಗ ಮಾಯೆ, ಜಾಗೃತಳಾಗು, ಬೇಗ ಪಶುರೂಪವನ್ನು ತರಿಸು, ಅಗ್ರಜನನ್ನು ಹಿಂಬಾಲಿಸು, ನಿನ್ನ 2 ಕೋಡುಗಳಿಂದ ಅಗ್ರಜನನ್ನು ಹಿಮ್ಮೆಟ್ಟಿಸು. ಏನಿದು? ಈ ಗೋವು ನನ್ನನ್ನು ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ನೋಡುವೆನು. ಪರಮಾತ್ಮ, ಅಕಟ ಅಕಟ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣವನ್ನೇ ಬಿಟ್ಟಿದ್ದಲ್ಲ. ಪರಮಾತ್ಮ, ಅಕಟ ಅಕಟ ಗೋ ಹತ್ಯೆಯ ಮಾಡಿ ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ. ಅಕಟ ಗೋ ಹತ್ಯೆಯ ಮಾಡಿ ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಅರಿಸುವ ಬಗೆಯ, ಕೊಂದ ಪಾಪವ ಅರಿಸುವ ಬಗೆಯ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ. ಜನ್ಮದ ಕರ್ಮದ ಫಲವೋ ಮುಂದಿನ ಜನ್ಮದ ಪಾಪವಿದೋ. ಹಿಂದಿನ ಜನ್ಮದ ಕರ್ಮದ ಫಲವೋ ಮುಂದಿನ ಜನ್ಮದ ಪಾಪವಿದೋ. ಕೊಂದ ಪಾಪವ ಅರಿಸುವ ಬಗೆಯ, ಕೊಂದ ಪಾಪವ ಅರಿಸುವ ಬಗೆಯ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ.
ಸಾತಕಿ, ನಾನು ಈ ದಿನ ಗೋಹತ್ಯೆ ಪಾಪ ದೋಷಕ್ಕೆ ಗುರಿಯಾದೆನು. ಏನಾದರೂ ಉಪಾಯ ಇದ್ರೆ ತಿಳಿಸು ಸಾತಕಿ. ಇದೇನು ಬಲಭದ್ರ ದೇವ ಚಿಂತಕಂತನಾಗಿ ಇರುವಂತೆ ತೋರುತ್ತಿದೆ. ನೀನು ಗೋಹತ್ಯೆ ಮಾಡಿದ್ದೇವೆ ಇಲ್ಲವೇ? ಖಂಡಿತವೂ ನನ್ನ ಕೃಷ್ಣನಿಗೂ ಅಪಹಾಸ್ಯ ಅಲ್ಲ ಸಾತಕಿ. ಗೋಹತ್ಯೆ ಪಾಪ ನಿವಾರಣೆ ಏನಾದರೂ ಉಪಾಯ ಇದ್ರೆ ತಿಳಿಸು. ನನಗೂ ಈಗ ತಿಳಿಯದೆ. ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರಲಿ. ಬೇಗ ಹೋಗು ಸಾರ್ಥಕಿ. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಏಕಣ್ಣ, ದಿನವು ಉದಯಿಸಿದ ಶಶಿಯಂತಿದ್ದ ನಿನ್ನ ಮುಖ ಕಮಲವು ಇಂದೇಕೋ ಕಳೆಗೊಂದಿದಂತಿರುವುದಿಲ್ಲ. ಕಾರಣವೇನಣ್ಣ? ಕೃಷ್ಣ, ಆ ವಿಚಾರ ಹೇಳಲು ನನಗೂ ಭಯವಾಗುತ್ತಿರುವುದು. ಏಕೆ? ಏನಾಯಿತಣ್ಣ? ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಅಗ್ರಜ, ಅಗ್ರಜ, ಸಮಾಧಾನ ತಂದಿಕೊಳ್ಳಿ. ಅಗ್ರಜ, ಕೃಷ್ಣ, ನಾನು ವಿಶ್ರಾಂತಿ ಎಂದು ಉದ್ಯಾನವನದಲ್ಲಿರುವಾಗ ಒಂದು ಪೂರ್ಣ ಗರ್ಭಧರಿಸಿದ ಹಸುವು ನನ್ನನ್ನು ಹಿಂಬಾಲಿಸಿತು. ನಾನು ಸುಮ್ಮನಿರದೆ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣವನ್ನೇ ಬಿಟ್ಟಿತ್ತು. ಏನು? ಗೋಹತ್ಯೆ ಪಾಪಕ್ಕೆ ನಿವಾರಣೆ ಹೇಳು ಕೃಷ್ಣ. ಏನು ಗೋಹತ್ಯೆ ಮಾಡಿದ್ರೆ ಅಗ್ರಜ? ನೀನೇ ನೋಡು ಕೃಷ್ಣ. ಶಿವ ಶಿವ, ಅತಿ ಭಯಂಕರ. ಎಂತ ಕಾರ್ಯವಾಗಿ ಬಿಟ್ಟಿದೆ ಅಣ್ಣ. ಏನು ಮಾಡುವುದು? ಈ ಗೋಹತ್ಯೆ ಪಾಪ ನಿವಾರಣೆಗೆ ಯಾವ ಉಪಾಯವೂ ಒಳೆಯುತ್ತಿಲ್ಲವಲ್ಲ. ಏನು ಬೇಗ ಹೇಳು ಕೃಷ್ಣ. ಈಗ ಜ್ಞಾಪಕಕ್ಕೆ ಬಂದಿತ್ತಣ್ಣ. ಅಗ್ರಜ, ಈ ಗೋಹತ್ಯೆ ಪಾಪ ಪರಿಹಾರವಾಗಬೇಕಾದರೆ ಇಂದಿನಿಂದ ನೀವು 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡುತ್ತಾ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಪುಣ್ಯ ನದಿಗಳಲ್ಲಿ ಮಿಂದು ಭಗವತ್ ಸೇವೆ ಮಾಡಿದರೆ ಈ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ನೀನು ಹೀಗೆ ಮಾಡಲು ಸಾಧ್ಯವೇ ಅಣ್ಣ? ಖಂಡಿತ ಕೃಷ್ಣ, ನೀನು ನುಡಿದಂತೆ ನಡೆದುಕೊಳ್ಳುವೆನು. ಹಾಗಾದ್ರೆ ನಾನು ಈಗಲೇ ಹೊರಡುವೆನು. ನಾನು ರಾಜಕಾರಣದಲ್ಲಿ ಬಹಳ ಎಚ್ಚರಿಕೆಯಿಂದ ಇರು. ರಾಜ್ಯದ ವಿಚಾರ ನಿನಗೆ ಕಣ್ಣ, ನಾನಿಲ್ಲವೇ? ನಡೆ, ನಿನ್ನ ಪ್ರಯಾಣ ಸುಖಮಯವಾಗಿರಲಿ. ಹಾಗೆ ಆಗಲಿ ಕೃಷ್ಣ. ನಿಲ್ಲು ಬಲಭದ್ರ ದೇವ. ಸಾರ್ಥಕಿ, ನೀವು ಭೂಯಾತ್ರೆಗೆ ಹೊರಟರೆ ಆ ದುರ್ಯೋಧನ ಪಾಡು ಏನಾಗಬೇಕು? ಸಾರ್ಥಕಿ, ಕೌರವರಿಂದ ಪಾಂಡವರೇ ಮಣಿಯಲಿ, ಪಾಂಡವರಿಂದ ಕೌರವರೇ ಮಣಿಯಲಿ. ನನಗೀಗ ಒದಗಿರುವ ಗೋಹತ್ಯೆ ಪಾಪ ನಿವಾರಣೆ ಆದರೆ ಸಾಕು, ನಾನಿನ್ನು ಬರುವೆನು. ಕೃಷ್ಣ, ನಿನ್ನ ಸಾಹಸವು ಮಹಾ ಕಷ್ಟವಯ್ಯ. ಸಾತ್ವಿಕಿ, ಅವರವರ ಮನಸಂಕಲ್ಪದಂತೆ ಅವರವರ ಫಲಗಳು ದೊರಕುವುದು. ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆಯೂ ನಾನು ನಿರಾಯುಧನಾಗಿ ಪಾಂಡವರ ಕಡೆಯೂ ಉಭಯ ಸೈನ್ಯಗಳು ಕಾದಾಡುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ತಂತ್ರವನ್ನು ಹೂಡಿ ಅಗ್ರಜನನ್ನು ಭೂಯಾತ್ರೆಗೆ ಕಳುಹಿಸಿದೆ. ಅಗ್ರಜನು ಭೂಯಾತ್ರೆ ಮುಗಿಸಿ ಬರುವುದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸಿ ಧರ್ಮಕ್ಕೆ ಜಯ ತಂದು ಕೊಡುವೆನು. ಬಿಡು ನಿನ್ನ ಚಿಂತೆಯನ್ನು, ನಡೆ ಹೊರಡೋಣ. ಕೃಷ್ಣ,
ಭಾರವೇ ಎನ್ನ ಜನ್ಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣೆನಯ್ಯ ತಂದೆ ಕಲಹ ಮಾರನಯ್ಯ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹ ಮಾರನಯ್ಯ ಹರಿಯ ಎನ್ನನೆ ಮರೆತ ಮೇಲಿನ ಹರಿಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಜೀವವೊಂದು ನಾಮ ಹಲವು ಏನು ಚಿತ್ರ ನಾಟಕ ಜೀವವೊಂದು ನಾಮ ಹಲವು ಏನು ಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯನು ದೇವನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯನು ದೇವನಿನ್ನ ನೇಮಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೇ ನಾಯಕ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೇ ನಾಯಕ ಹರಿಯ ಎನ್ನನಿ ಮರೆತ ಮೇಲಿನ ಹರಿಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಪರಮಾತ್ಮ ಪಾಂಡವರೈವರ ಪತ್ನಿಯಾದರು ನೀನನ್ನು ಬಿಚ್ಚಿದ ಕೇಶರಾಶಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ ವಾಸುದೇವ ನಿನಗೆ ನನ್ನ ಕೂಗು ಕೇಳಿಸುತ್ತಿಲ್ಲವೇ ಬೇಗನೆ ಬಂದು ನಿನ್ನ ದರ್ಶನವನ್ನು ನೀಡಲಾರೆಯ ಪ್ರಭು ನಿನ್ನ ದರ್ಶನವನ್ನು ನೀಡಲಾರೆಯ ಪಾಂಚಾಲಿ ಪಾಂಚಾಲಿ ಆವತೋಪದಿನಂದು ಕಣ್ಣೀರ ಕರೆದಿಯ ಕಾಂತೆ ದೇವಿ ಅದಾವತೋಪದಿನಂದು ಕಣ್ಣೀರ ಕರೆಯಿದಿಯ ಕಾಂತೆ ಪಾಂಡವರ ಪಟ್ಟ ಮೈಷಿ ಈ ಭೀಮನ ಮನೋನ್ಮನಿ ವಾಸುದೇವನ ಅವಸರೆಯು ನಮಗಿರಲು ಬಂದುದಾವುದೇ ಚಿಂತೆ ಪರಮ ವಿಕ್ರಮದಿ ಪರಿಹರಿಸುವನೇ ಈ ಪ್ರಚಂಡ ಭೀಮಾ ದೇವಿ
ಧ್ರುಪದ ನಂದಿನಿ ಯಾಕೆ ಚಿಂತಿತೆ ಧ್ರುಪದ ನಂದಿನಿ ಅಭಯ ಬಿಡು ತುಗುಡ ಬಿಡು ಪರಮ ಸದ್ಗುಣಿ ದುಗುಡ ಬಿಡು ಅಭಯ ಬಿಡು ಪರಮ ಸದ್ಗುಣಿ ಏಕೆ ಚಿಂತಿತೆ ಧ್ರುಪದ ನಂದಿನಿ ತೊರೆದಿರುಳ ಕೌರವರ ತೊಡಮುರಿದು ಮುದ ತಂದೆ ತೊರೆದಿರುಳ ಕೌರವರು ತೊಡಮುರಿದು ಮುದ ತಂದೆ ಕಡುಮದೊಂದರವರನ್ನು ವಧಿಸದ ಬಿಡದಗಯಳು ಕಡುಮದೊಂದರವರನ್ನು ವಧಿಸದೆ ಬಿಡ ರಣಗಳು ತೊಡ ತೊಟ್ಟಿ ಪುಡಿ ಗುಟ್ಟಿ ಗದ ಮೆಟ್ಟಿ ನಿಲ್ಲುವೆ ತೊಡ ತೊಟ್ಟಿ ಪುಡಿ ಗುಟ್ಟಿ ಗದ ಮೆಟ್ಟಿ ನಿಲ್ಲುವೆ ಧ್ರುಪದ ನಂದಿನಿ ತುಗುಡ ಬಿಡು ಅಭಯ ಬಿಡು ಪರಮ ಸದ್ಗುಣಿ ಹೇಗೆ ಚಿಂತಿತೆ ಧ್ರುಪದ ನಂದಿನಿ ನಿಧಿನವಾಸ ಭವನಯ ಮರವೆನೆ ನಾಂ ತರುಣಿಯೇ ನಿಧಿನವಾಸ ಭವನಯ ನಾಂ ತರುಣಿಯೇ ಕಬಡತನದ ವಂಚನೆ ದೇಹವನ್ನು ಕೀಳಿದೆ ಕಬಡತನದ ವಂಚನೆ ದೇಹವನ್ನು ಕೀಳಿದೆ ತೊಡೆ ತೊಟ್ಟಿ ಕುಡಿ ಗುಂಡಿ ಎದ ಮೆಟ್ಟಿ ನಿಲ್ಲುವೆ ತೊಡೆ ತೊಟ್ಟಿ ಕುಡಿ ಗುಂಡಿ ಎದ ಮೆಟ್ಟಿ ನಿಲ್ಲುವೆ ಚಿಂತಿತೆ ಧ್ರುಪದ ನಂದಿನಿ ದುಗುಡ ಬಿಡು ಅವಯ ಬಿಡು ಪರಮ ಸದ್ಗುಣಿ ಏಕೆ ಚಿಂತಿತೆ ಧ್ರುಪದ ನಂದಿನಿ ಪಾಂಚಾಲಿ ಏಕೆ ಏನಾಯ್ತು ಎಷ್ಟೊಂದು ಚಿಂತಿಸಲು ಕಾರಣವನ್ನು ತಿಳಿಸಬಾರದೆ ಪ್ರಿಯೆ ದುಃಖವಲ್ಲದೆ ಮತ್ತಿನ್ನೇನು ಕಾಡಿನ ವನವಾಸವಾಯಿತು ಪರರ ಸೇವೆಯಾಯಿತು ಇನ್ನಾದ್ರೂ ಕೆಲವು ದಿನ ಸುಖವಾಗಿ ಅಂದುಕೊಂಡ್ರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಛೆ ನೀವೆಂದಿಗೆ ವೀರರಾಗುವಿರೋ ನಾನು ಕಾಣೆ ದೇವಿ ದೇಳೆ ಧ್ರುಪದ ಸುತೆ ದೇಳೆ ಧ್ರುಪದ ಸುತೆ ಸತಿ ಇತಿ ಇತಿ ಮನೋನ್ನ ಚಾರಿತಿ ಕೇಳೆ ಧ್ರುಪದ ಸುತೆ ಬಡ ಬಿಡಿತ ಕಡು ಕೌರವರ ಒಳ ಮುರಿಯದ ಬಿಡದ ದಯಳುನ ಬಡ ಬಿಡಿತ ಕಡು ಕೌರವರ ತೊಡ ಮುರಿಯದ ಬಿಡದ ದಯಳುನ ದುರುಳದು ಶಾಸನ ಒಡಲನ್ನು ಬಗೆದು ದುರುಳದು ಶಾಸನ ಒಡಲನ್ನು ಬಗೆದು ಬಿಡದಲ ರಘುತದಿ ಮುಡಿ ಕಟ್ಟುವೆನ ಬಿಡದಲ ರಘುತದಿ ಮುಡಿ ಕಟ್ಟುವೆನ ಸತಿ ಇತಿ ಇತಿ ಮನೋಜ್ಞ ಧಾರಿತಿ ಕೇಳೆ ಧ್ರುಪದ ಸುತೆ ದೇವಿ ಸಾಕು ನಿಲ್ಲಿಸು ನಿನ್ನ ಮೆರವಣಿಗೆಗಳನ್ನು ಹಿಂದೆ ನಿನಗೊದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವನಾರು ಈ ಪ್ರಚಂಡ ಭೀಮನಲ್ಲವೇ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ಎದುರಾಡಬಾರದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ ಪಾಂಚಾಲಿ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಎಂದು ಮುಂದಾದರೂ ಸರಿ ಆ ಸಪ್ತ ಸಾಗರಗಳಲ್ಲಿ ಒಂದಾದರೂ ಸರಿ ಆ ತ್ರಿಮೂರ್ತಿಗಳೇ ನನಗೆ ಪ್ರತಿಕಾಂಕ್ಷಿಯಾಗಿ ನಿಂತರೂ ಸರಿ ಆ ದುರಳ ಕೌರವರ ಶತವೃಂದಗಳನ್ನು ಅರಿದು ನನ್ನ ಪ್ರತಿಜ್ಞೆ ನೆರವೇರಿಸದೆ ಹೋದರೆ ದೇವಿ ನಾನು ಬಂಡಬಕರನ್ನು ಕೊಂಡ ಚಂಡ ಭೀಮನೇ ಅಲ್ಲ. ಈ ನಿಮ್ಮ ವನ ಪರಾಕ್ರಮವನ್ನು ನನ್ನ ಮುಂದೆ ಕೊಚ್ಚಿಕೊಳ್ಳದೆ ಆ ಕೌರವರಲ್ಲಿ ಹೋಗಿ ಯುದ್ಧವನ್ನು ಮಾಡಿ ಯುದ್ಧವನ್ನು ಗೆದ್ದು ಬನ್ನಿ, ಆಗ ತಿಳಿಯುವೆ ನಿಮ್ಮ ಪರಾಕ್ರಮವನ್ನು. ಜಯಿಸುವೆ ಕುರು ವಂಶವ ಕುರು ಕುಲೇಶ ವಿನಾಶದೊಳೀಗಲೇ ಜಯಿಸುವೆ ಕುರು ವಂಶವ ಜಯಿಸುವೆ ಕುರು ವಂಶವ ಕುರು ಕುಲೇಶ ವಿನಾಶದೊಳೀಗಲೇ ಜಯಿಸುವೆ ಕುರು ವಂಶವ
ಗಜನಾದ ದುರ್ಯೋಧನ ಹರ ಗಜನಾದ ದುಶಾಸನ ದೇವಿ ಮದಂದನಾದ ದುರ್ಯೋಧನ ಹರ ಗಜನಾದ ದುಶಾಸನ ರಣದೊಳಗವರ ಕರುಳಂಬಗದೆ ರಣದೊಳಗವರ ಕರುಳಂಬಗದೆ ಜಯಿಸುವೆ ಗುರುಕುಲೇಶ ವಿನಾಶದೊಳಿಗಲು ಜಯಿಸುವೆ 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 ದೇವಿ ಸಾಕು ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು ಎಂದು ರಣಾಂಗಣದಲ್ಲಿ ಆ ದುರುಳ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡಿ ಈ ನನ್ನ ಗದೆಯಿಂದ ಆತನ ತೊಡೆಯನ್ನು ನುಚ್ಚು ನೂರು ಮಾಡುವೆನೋ ಆ ದುಶ್ಯಾಸನನ ಒಡಲನ್ನು ಬಗೆದು ಆ ಬಿಸಿ ರಕ್ತದಿಂದ ಈ ನಿನ್ನ ಬೆರಗುಡಿಯನ್ನು ಕಟ್ಟುವೆನೋ ದೇವಿ ಅಂದುಗಳುವಂತೆ ಅಲ್ಲಿನವರೆಗೂ ಈ ನಿನ್ನ ಒಳಿಗೆ ಮಾತು ನನಗೆ ಅನವಶ್ಯಕ ದೇವಿ. ಅಣ್ಣ ಗಾಂಡೀವಿ ಹೇಳಿ ಸ್ವಾಮಿ. ಅಂದು ತುಂಬಿದ ಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತನ್ನು ಧರಿಸಿ ಗ್ರಹಗೈಸಿ ನೀಡಿದ ಆ ನೀಚ ಕರ್ಣ ಶಿರಸ್ಸನ್ನು ಭೂಮಿಡಿಸುವ ಹೋದ ಪಕ್ಷದಲ್ಲಿ ಈ ಪಾರ್ಥನು ಪ್ರತಿಜ್ಞೆ ಮಾಡಿ ಮರೆತೆಯ ಇಂಥ ಗಂಡೆದೆಯ ಗಂಡಂದಿರನಿಗಿರುವಾಗ ನೀನೇಕೆ ವ್ಯಥೆಪಡುತ್ತಿರುವೆ? ಇಲ್ಲದೆ ಮತ್ತಿನ್ನೇನು ಸ್ವಾಮಿ. ಸಹೋದರ ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಸಹಕಾರದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯದಿಂದಲೂ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನು ಹೇಳಿದಂತೆ ಸಂಧಿ ನಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಷಯವಾಗಿ ಆ ದುರ್ಯೋಧನನು ಯುದ್ಧದಿಂದಲೇ ಪಡೆಯಬೇಕೆಂದು ಹೇಳಿದ ಮೇಲೆ ಸಂಧಿ ವಿಚಾರವು ನಮಗೊಪ್ಪದು. ಆದ್ದರಿಂದ ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿದರೆ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿದೆನೆಂದು ನನ್ನನ್ನು ಮೋಹಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನೋತ್ಸಾಹವು ಸತ್ಯ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಪ್ರತಿಜ್ಞಾ ಧರ್ಮವನ್ನು ನುಂಗಿದ ಕೌರವರನ್ನು ಮಾತ್ರ ನಾನು ತಲೆ ಎತ್ತಲು ಬಿಡುವುದಿಲ್ಲ. ಯುದ್ಧ ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಭಾವಿಸಬೇಡಿ, ನಿಮ್ಮ ಧರ್ಮ ಕಾರ್ಯವು ಎಂದಿಗೂ ನಡೆಯದು. ಸಂಧಿಯನ್ನು ಅಣ್ಣ, ಯುದ್ಧದ ವಿಷಯದಲ್ಲಿ ಭೀಮಸೇನನ ಅಭಿಮತವೇ ನನ್ನ ಅಭಿಮತ.
ಸಹಸ್ರಾರು ವರ್ಷಗಳಿಂದ ತಪಸ್ಸನ್ನಾಚರಿಸಿ ಗಳಿಸಿದ ಪುಣ್ಯವು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತೆ. ಅದರಂತೆ ನಿಮ್ಮೆಲ್ಲರ ಅಭಿಪ್ರಾಯವು ಧರ್ಮ ಸಮ್ಮತವಾಗಿದ್ದರೆ ಫಲಾಫಲಗಳನ್ನು ಚಿಂತಿಸಬೇಕಿಲ್ಲ. ಈಗ ನಮಗುಳಿದಿರುವುದು ಸಹನೆ ಮತ್ತು ಶಾಂತಿ. ಅಗ್ರಜ, ಶಾಂತಿ ಮಂದಮದಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಮಂದಮದಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂದ ಪಾಂಡು ದನದು ನೋಡಿ ಬಂಧಿಸಿ ಬೇಡುವೆ ನಿಮಗೆ. ಸಂದ ಪಾಂಡು ದನದ ನೋಡಿ ವಂದಿಸಿ ಬೇಡುವೆ ನಿಮಗೆ. ಮಂದಮದಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಜ್ಞೆಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಜ್ಞೆಯೇ. ಕ್ಷಮವಹಿಸಿ ದುಡಿದಿರೋ, ಕ್ಷಮವಹಿಸಿ ದುಡಿದಿರೋ. ತಪ್ಪಿದ ಕುರು ರಾಕ್ಷಸರು ದೊರೆಯಲು, ತಪ್ಪಿದ ಕುರಿ ರಾಕ್ಷಸರು ಗರ್ಭಸೀರು. ಮಂದಮದಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಶಾಂತಿ, ಶಾಂತಿ, ಶಾಂತಿ. ಹೊರಗಿನ ಮನೆಯಲ್ಲಿ ನಮ್ಮನ್ನು ಸುಡಲೆತ್ತಿಸಿದಾಗಲೂ ಶಾಂತಿ. ಕಾಪಟದೂತದಲ್ಲಿ ರಾಜ್ಯಾದಿ ಸಕಲ ಐಶ್ವರ್ಯ ಕಳೆದುಕೊಂಡಾಗಲೂ ಶಾಂತಿ. ನೆರೆದ ಸಭಾ ಮಧ್ಯದಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗಲೂ ಶಾಂತಿ. ಎಂದು ಬಿಡಲಿಲ್ಲವೇ ಎಂಡನು ಈ ನಿನ್ನ ಹುಚ್ಚುತನದ ಭ್ರಾಂತಿ. ಮೆರೆದ ಸಭಾ ಮಧ್ಯದಲ್ಲಿ ಸಹೋದರ ಪತ್ನಿ ಎಂದು ತಿಳಿದರು. ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ತೊಡೆ ತೊಟ್ಟಿ ಕರೆದನಲ್ಲ ಆ ಕುರುಡನ ಮಗ ದುರ್ಯೋಧನ. ಅವನ ಅಟ್ಟಹಾಸವು ಎಷ್ಟರ ಮಟ್ಟಿಗಿರುವುದೆಂದು ನಾನು ನೋಡಲೇಬೇಕಣ್ಣ. ಅಲ್ಲಿನವರೆಗೂ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಈಗೇನು ಮಾಡಲಿ? ನನ್ನ ಸಹೋದರರ ಅಭಿಮತದಂತೆ ನಡೆಯಲಿ ಅಥವಾ? ಸಹೋದರರೇ, ಈಗ ನಾವು ದುಡುಕುವುದು ಬೇಡ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ನಂತರ ಆಲೋಚಿಸೋಣ. ಗೋಪಿ ಲೋಲಾ ಹೇ ಗೋಪಾಲ, ಲಲಿತ ಲಲಿತ ಮಧು ಶೋಧನಾ.
ಮಹಿಮೆಯ ತಿಳಿದವರಾರು ಮುನ್ನವೇ ಪಾಲಿಸ ಸರ್ವೋತ್ತಮನೇ ದೀನರ ರಕ್ಷಿಸೋ ಜಗದೋದ್ಧಾರ ಶ್ರೀಲೋಲ ವನಮಾಲ ಗೋಪಾಲ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದಯ ಪ್ರಭು. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಿರಲಿ, ಕೌರವರಿಂದ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ತೀರ್ಮಾನ ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಪ್ರಜಾಕೋಟಿಯನ್ನು ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರೆಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾದೇಶರದಲ್ಲಿ ಎಪ್ಪುಗಟ್ಟಿದ ರಕ್ತಗಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ನೀನೇ ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನ್ನೊಲ್ಲೆನಯ್ಯ ಸಿರಿ ಸಂಪತ್ತಾಗಿ ಮೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಬಂಧು ಬಾಂಧವರ ಕದಮ್ಮಿಂದು ಅಪವಿತ್ರ ಭೂಮಾದಯ ಪವಿತ್ರಗೊಳಿಸಲೆಂದು ಒಂದೇ ಘೋರ ಹತ್ಯೆಯ ವಿಧಿಗೆ ಸಹಿಸಲೇ ಮನದೇ ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಎಲ್ಲದ ಬೋಗುಳಿಗೆ ತಿರುಗೋಗ ಲಕ್ಷ್ಮಣ ಜಲದ ಬೋಗುಳಿಯಂತೆ ತಿರುಗೋಗ ಲಕ್ಷ್ಮಣ ಹಿಮದಂಗಯ್ಯ ಅಶಾಶ್ವತ ನರ ಜನ್ಮ ಹಿಮದಂಗಯ್ಯ ಅಶಾಶ್ವತ ಹಿಮದಂಗಯ್ಯ ಅಶಾಶ್ವತ ಸಮರವನ್ನೊಲ್ಲೆನಯ್ಯ. ಪರಮಾತ್ಮ, ಕಾಲದ ಬಯಕೆ ನರಹತ್ಯೆಗೆ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಮುದೇ. ಎದುರಾಗಿ ಕಾಲದ ಬಯಕೆ ನರಹತ್ಯೆಗೆ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಮುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು
ಭೂಮಿಯ ಜಾರ್ದಾಡಿ ಬರುಗಯ್ಯ ಕಮಲಾಕ್ಷ ಜಗದ ಮೊಗಲಿಯಂತೆ ತಿರುಗೋಲ ಜಗದ ಮೊಗಲಿಯಂತೆ ಮದನ್ವಯ ಶಾಶ್ವತ ನರಜನ್ಮ ಮದನ್ವಯ ಶಾಶ್ವತ ನರಜನ್ಮ ಮದನ್ವಯ ಶಾಶ್ವತ ನರಜನ್ಮ ಅಮರವನಯ್ಯ ಯದುಪತಿ ಪರಮಾತ್ಮ ಧರ್ಮನಂದನ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ನೀನು ನಮ್ಮ ಕಡೆಯಿಂದ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಆದರೆ ಏನು ಮಾಡುವುದು? ಯುದ್ಧವು ನಡೆದದ್ದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿಯೇ ಇದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಈ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಯಾತ್ರು ಎಂಬ ಮನತೆ ನಮ್ಮನ್ನು ಬಿಡ್ತಿಲ್ಲ. ನಮ್ಮ 7 ಜನ್ಮವನ್ನು ಸುಡಬೇಕು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ಪರಮಾತ್ಮ, ಈ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಭ್ರಾತೃ ಎಂಬ ಮಮಕಾರದ ಪಟ್ಟು ನಮ್ಮನ್ನು ಬಿಡುತ್ತಿಲ್ಲ. ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವು ಗಮನ ಕೊಡದೆ ಭಾರಿ ಭಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮ ಸಮ್ಮತವೆಂದು ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸೆರಗೊಡ್ಡಿ ಬೇಡಿದರು ತೋರದಿಹೇ ಕೃಷ್ಣ
ಬೆತ್ತಲೆಯ ಮಾಡಲೆನಿಸಿದರು ಕೆತ್ತನೆಯ ಶಿಲೆಯನ್ನೆಲ್ಲ ಬೆತ್ತಲೆಯ ಮಾಡಲೆನಿಸಿದರು ನೆರೆದ ಸಭಾಂಗಣದಲ್ಲಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಸಹೋದರಿ ಸಮಾಧಾನ. ಪರಮಾತ್ಮ, ಏನೆಂದು ಹೇಳಲಿ ಪ್ರಭು? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟಿಸುತ್ತ ಧರ್ಮಪ್ರಭು ಇವರು ನನ್ನ ಪತಿ. ಛೇ! ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಮುಖನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಅನ್ನವನ್ನು ತಿಂದುದೊಂದು ಪರಾಕ್ರಮ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಯಲ್ಲಿ ಸೌಟು. ಛೀ! ಸಾಕು, ಸುಮ್ಮನಿರಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ ಹೀಗೆ ದಶನಾಮಗಳಿಂದ ದಶ ದಿಕ್ಕುಗಳಿಂದ ಬೇರೆ ಪರಾಕ್ರಮಿ. ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟ್ಟು ಕೈಯಲ್ಲಿ ಬಲವನ್ನು ತಟ್ಟಿಕೊಳ್ಳಿ. ಛೀ! ಇಲ್ಲಣ್ಣ, ಇಲ್ಲ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರಣ್ಣ, ಮೃತ್ಯು ಸ್ವರೂಪರು. ಅಣ್ಣ, ನನಗೆ ಆಜ್ಞೆಯನ್ನು ಕೊಡು. ಇವರ ಕೈಗಾದ ಕೆಲಸವನ್ನು ನಾನು ಮಾಡಿ ತೋರಿಸುತ್ತೇನೆ. ರಾಣಚಂಡಿಯಾಗಿ ಗುರುಕುಲವನ್ನೇ ನಾಶಪಡಿಸುತ್ತೇನೆ. ಇಲ್ಲವಾದ್ರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವೆನಣ್ಣ, ಪ್ರಾಣ ಕಳೆದುಕೊಳ್ಳುವೆನು. ಸಮಾಧಾನ ಸಹೋದರಿ, ಸಮಾಧಾನ ಚೆನ್ನಾಗಿ, ಈಗ ಚೆನ್ನಾಗಿ. ಸಹಜರೈವರ ಅಭಿಪ್ರಾಯವೇ ಒಂದು, ಈ ಪಾಂಚಾಲಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಬೇರೆ ಆಯಿತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನಾಲಿಸುವುದು ಪತಿಯ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ನಾನು ಓರ್ವರೇ ಪತಿ, ಏನು ನಾಲ್ವರಿಲ್ಲವೇ? ಅವರೇ ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿರಟ್ಟಲಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೇನು ಗನಗದ ದಂಡದಿ ದುರ್ಯೋಧನನ ತೊಡೆಯಂ ಮುಡಿಗುಟ್ಟುವೆನೇನು ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಬಾವ ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋಹರ ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆ ಎಂಡರ ಕಣ್ಣಲ್ಲಿ ಶತಸಹಸ್ರ ಕಂಬನಿಯನ್ನೇ ತರಿಸುವೆ. ಆಲನೆ ಕೌರವರ ಬೆಂಗವಲೋಗಿ ನಿಲ್ಲಲಿ. ಕಲಕಿ ಕುಲು ಸಮುದ್ರವ ಸೆಳೆದುವೆ. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲು
ಕಟ್ಟಿಸುವನು ಈ ನಿನ್ನ ಮುಡಿಯ ಪಡೆದಿರು ನೀನತೆಯ ನರಕ ಮರ್ದನ ಭೀಮಸೇನ ಕೇಳನ್ನ ನುಡಿಯ ಓಡ ಗುಡಿಗೆ ಗುಡುಗಿ ಈ ಭೂಮಿ ಬಿರುದು ಬಿಡಿಯ ಭಕ್ತಿನ ಮನದಲ್ಲಿ ಸಪ್ತದ ಭೋರ್ಗರಿಯಲೇ ಓಡ ನಡಿಗೆ ನಡಿಗೆ ಈ ಭೂಮಿ ಗುಡುಗಿ ಗುಡುಗಿ ಭಕ್ತಿನ ಮನದಲ್ಲಿ ಸಪ್ತದ ಭೋರ್ಗರಿಯಲೇ ಗುರುವರ ಸಿರವಂಕಡಿಯದ ಬಿಡನ ಗುರುವರ ಸಿರವಂಕಡಿಯದ ಬಿಡನ ನರದಿಗಂತದಲ್ಲಿ ಮುಗಿಯುತ್ತ ವಿಜಯವ ನರದಿಗಂತದಲ್ಲಿ ಮುಗಿಯುತ್ತ ವಿಜಯ ಗುರುಕುಲ ಬೆಳೆದಿಡುವೆ ಗುರುಕುಲ ಬೆಳೆದಿಡುವೆ ದುರ್ವ ಕೌರವರ ಪರಿಪರಿಸಲಿ ದುರ್ವ ಕೌರವರ ಪರಿಪರಿಸಲಿ ಆ ಗೋಡ ಕೊಡುಗೆ ಬೇಡಿ ಈ ಭೂಮಿ ನಡಿಗೆ ನಡಿಗೆ ಬೇಡಿ ವಾಸುದೇವ ಭೀಮಸೇನ ದಯಮಾಡಿ ಸಂಧಿಯನ್ನು ನಿರಾಕರಿಸುವುದು ಭೀಮಸೇನ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗುತ್ತೆ. ಮರೆತೆ ಏಕೆ ಮಾಧವ? ಇಂಥ ವಿಪತ್ ಪರಂಪರೆಗಳಲ್ಲಿ ಅಪಾರ ಕ್ಲೇಶಗಳನ್ನು ತಂದೊಡ್ಡಿದ ಆ ಪಾಷಂಡಿಗಳಲ್ಲಿ ಸಂಧಿ ಕೇಳು ವಾಸುದೇವ. ಪಲಾಕ್ಷಣಂ ಮೆಚ್ಚಿಸಿ ಪಡೆದೆನ ಪಾಶುಪತಾಸ್ತ್ರವೋ ಪಲಾಕ್ಷಣಂ ಮೆಚ್ಚಿಸಿ ಪಡೆದೆನ ಪಾಶುಪತಾಸ್ತ್ರವೋ ವಿಧ ವಿಧ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಪೆಸರ ಮರಿಗಳಮ್ಮದವೆಯ ಅಮಿತೋತ್ಸಾಹದಿಂದ ಕೃಷ್ಣ ಹರಿಗಳ ಮದವೆಯಲ್ ಅಮಿತೋತ್ಸಾಹದಿಂದ ತರವೆ ಧರ್ಮದಲ್ಲಿ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯುತ್ತಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ಸಮ್ಮತಿಸಿದರು, ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿಯು ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ತೀರ್ಮಾನ ಕೈಗೊಳ್ಳುವೆ? ಪರಮಾತ್ಮ, ಕೇಶವನಿನ ಆಶೀರ್ವಾದದ ಜಗವೆವುದು ಧರ್ಮನಂದನ ಸ್ಮರಿಸುವ ನರಳಿಸಿದರು ಕೌರವರು ಪರಿಶೋಧನೆ ಗೈಯುವುದೇ ಪರಿಶೋಧನೆ ಗೈಯುವುದೇ ಕರುಣಾಳು ಹರಿಯೇ
ನಮ್ಮನು ನರಳಿಸಿದರು ಕೌರವರು. ಧರ್ಮನಂದನ ಸಮಾಧಾನ ತಂದೆ. ನರಳಿಸಿದರು ಕೌರವರು ಅನುಜರರು ಸಮಾಧಾನ ತಂದೆ ಧರ್ಮನಂದನ ಸಮಾಧಾನ ತಂದೆ. ಅನುಜರರು ನ್ಯಾಯ ಕೃಷ್ಣ ಕೃಷ್ಣ ಶ್ರೀಹರಿ ಪರಮಾತ್ಮ. ಧರ್ಮನಂದನ ಇನ್ನು ಮುಂದೆ ಸಕಲ ವಿಚಾರವನ್ನು ಅರಿತಂತಹ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಆಗಲಿ ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪಾಗ್ನಿ ಜ್ವಾಲೆಯು ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿಯೇ ನಾಳಿನ ಕುರುಸಭೆ. ಧರ್ಮನಂದನ ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ. ಧರ್ಮನಂದನ ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ. ಕರವ ಮುಗಿವೆ ಶ್ರೀ ಹರಿ ನೀ ದಯ ತೋರಿ ಕಾಪಾಡು ಕರುಣಾಕರನೇ. ಕರವ ಮುಗಿವೆ ಶ್ರೀ ಹರಿ. ಧರ್ಮನಂದನ ಅಭಯ ನೀಡಿ ಪರಿಪಾಲಿಸಯ್ಯನಿ ಘೋರ ಕಾಳಗವ ಸಹಿಸಲಾರೆನು. ಧರ್ಮನಂದನ ಅಭಯ ನೀಡಿ ಪರಿಪಾಲಿಸಯ್ಯನಿ ಘೋರ ಕಾಳಗವ ಸಹಿಸಲಾರೆನು. ಪಾಲಿಸೋ ಪ್ರಭುವೆ ದೀನರ ದಾತ, ಪಾಲಿಸೋ ಪ್ರಭುವೆ ದೀನರ ದಾತ. ದಯವ ತೋರು ನೀ ದಯಾ ಸಾಗರ. ಧರ್ಮನಂದನ ದಯವ ತೋರು ನೀ ದಯಾ ಸಾಗರ. ಕರವ ಮುಗಿವೆ ಶ್ರೀಹರಿ ದಯ ತೋರಿ ಕಾಪಾಡು ಕರುಣಾಕರನೇ. ಕರವ ಮುಗಿವೆ ಶ್ರೀಹರಿ ಮುಗಿವೆ ಶ್ರೀಹರಿ ಮುಗಿವೆ ಶ್ರೀಹರಿ. ಪರಮಾತ್ಮ ನಾನಿನ್ನು ಬರುವೆನು. ಆಗಲಿ ಧರ್ಮನಂದನ. ಧರ್ಮರಾಜನ ಆಜ್ಞೆಯಂತೆ ಬೇಡಿಕೊಳ್ಳುವೆನು. ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಟ್ಟಿಸುವ ಕಾಲು ನಿನ್ನದು ಪ್ರಭು. ಸಹೋದರಿ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆವನೆ ನಿನ್ನನು ಮುರವೈರಿ. ಮರೆವನೆ ನಿನ್ನನು ಮುರವೈರಿ. ನೀನದು ನಗುತ್ತಿರೆ ಎನ್ನ
ಮನಕ್ಕೆ ಶಾಂತಿ ನೀನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನಿಮ್ಮೊಳಿತಿಗೆ ಕಾದಿರೆ ಮರೆತಿರೆ ವಿಶ್ರಾಂತಿ. ಪ್ರಭು ಸಹೋದರಿ, ನಿಮ್ಮೊಳಿತಿಗೆ ನಾನು ಮರೆತಿಗೆನು ವಿಶ್ರಾಂತಿ, ನಿಮ್ಮೊಳಿತಿಗೆ ಕಾದಿರೆ ಮರೆತಿರೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಕಳೆದು ನೀ ಚಿಂತೆ ಇಂದಿರೋ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಕಳೆದು ನೀ ಚಿಂತೆ ಇಂದಿರೋ. ಚಿಂತೆ ಪಡದಿರು ನೀ ಶಾಂತಿಯ ತಾಳೆತ್ತದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಸೋದರಿ, ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ತಂಗಿ ತಂಗಿ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನನ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಹೋದ್ರಿ, ಸರ್ಪಲಾಂಛನನ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಚಿಂತೆ ಪಡದಿರು ಶಾಂತಿಯ ತಾಳೆತ್ತದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ ಅನುಜಳೆ ಚಿಂತೆ ಪಡದಿರು ನೀ ಸದೆಯಳೆ ಚಿಂತೆ ಪಡದಿರು ನೀ. ಸಹೋದರಿ, ಅಗ್ನಿಸುತ್ತೆ, ಚಿಂತಿಸಬೇಡಮ್ಮ. ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳನ್ನು ಯುದ್ಧಕ್ಕೆ ಸಿದ್ಧಗೊಳಿಸುವ ಭಾರ ನಿನ್ನದು. ಹೇ ಮಾಧವ